ಇವತ್ತು ನೈಟ್ ಸ್ಟೇ ಮಾಡ್ಬೇಕಲ್ವಾ, ಅದಕ್ಕೆ ಟೆಂಟ್ ಇದಾವೆ, ಟೆಂಟ್ ಸ್ಟೇ ಇದೆ. ಮನುಷ್ಯರದ್ದು ಬೆಲೆ ಏನು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗತ್ತೆ. ಯೂನಿವರ್ಸಲ್ ಫುಡ್ ಮತ್ತೆ ದೇಸಿ ಫುಡ್ ಅನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಹೆಂಗೆ ಅಂದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ. ಇವತ್ತಿನ ಊಟಕ್ಕೆ ಸ್ಪೆಷಲ್ ಖೀರ್. ಈಗ ಟೈಮ್ ಎಷ್ಟು ಗೊತ್ತಾ? ಸಾಯಂಕಾಲ 7:15. ನಾವೀಗ ಡೆಸರ್ಟ್ ಇಂದ ಇವತ್ತು ನೈಟ್ ಸ್ಟೇ ಮಾಡ್ಬೇಕಲ್ವಾ, ಅದಕ್ಕೆ ಟೆಂಟ್ ಇದಾವೆ, ಟೆಂಟ್ ಸ್ಟೇ ಇದೆ, ಅಲ್ಲಿಗೆ ಬಂದಿದೀವಿ. ಕ್ಯಾಂಪ್ ಕಡೆ ಹೋಗ್ತಿದೀವಿ, ಕಾಣಿಸ್ತಿದಾವಲ್ಲ ಇವೇ ಕ್ಯಾಂಪ್ಸ್. ನಮ್ಮ ಊಟ ಟೇಬಲ್ ಮೇಲಿದೆ, ಏನೇನಿದೆ ಅಂತ ನೋಡೋಣ ತಡ್ರಿ. ಇವತ್ತು ಆಲೂ ಮಟರ್, ಬಟಾಣಿ, ಆಲೂಗಡ್ಡೆ ಮತ್ತು ಬಟಾಣಿ ಕಾಳು ಪಲ್ಯ. ಏನಂತಾರೆ ಸರ್ ಅದಕ್ಕೆ? ಆಲೂ ಮಟರ್. ಏನಂತಾರೆ? ಆಲೂ ಮಟರ್. ಮತ್ತೆ ಇದು ದಾಲ್, ಬೆಳೆ ಸಾರು. ಹಾ, ದಿಸ್ ಈಸ್ ರೈಸ್ ಅಂಡ್ ದಿಸ್ ಒನ್ ಚಪಾತಿ ಸರ್. ನೋಡಿ, ಇವತ್ತಿನ ಊಟಕ್ಕೆ ಸ್ಪೆಷಲ್ ಖೀರ್. ನಾವು ಪ್ರಯಾಣದಲ್ಲಿ ಸ್ವಲ್ಪ ಆಯಾಸ ಆಗಿತ್ತು ಅನ್ನೋ ಕಾರಣಕ್ಕೆ ಟೆಂಟ್ ಹೌಸಲ್ಲಿ ಇವತ್ತು ನೈಟು ಅಂತ ಏನು ಆ್ಯಕ್ಟಿವಿಟಿಗಳನ್ನು ಮಾಡಲಿಲ್ಲ. ಇರೋದನ್ನು ಊಟ ಮಾಡಿಕೊಂಡು ನೆಮ್ಮದಿಯಿಂದ ನಿದ್ದೆ ಮಾಡಿ ಮರುದಿನ ಎದ್ದಾಗ. ಗುಡ್ ಮಾರ್ನಿಂಗ್. ಸೊ ನಿನ್ನೆ ಮತ್ತು ಮೊನ್ನೆ ನಾವು ಅಬ್ಸರ್ವ್ ಮಾಡಿದ ಪ್ರಕಾರ ಲೇ ಲಡಾಖಿಗೆ ಕನ್ನಡಿಗರೇ ಜಾಸ್ತಿ ಬಂದಿದ್ರು. ಇಂಥ ಟೈಮಲ್ಲಿ ಅವ್ರಿಗೇನಾದ್ರು ಹೆಲ್ಪ್ ಆಗುತ್ತೇನೋ ಅನ್ನೋ ಉದ್ದೇಶಕ್ಕೋಸ್ಕರ ನಾವೇನು ನಿನ್ನೆ ಸ್ಟೇ ಆಗಿದ್ವಲ್ಲ ಟೆಂಟ್ ಹೌಸ್ನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡೋಣ, ಈ ಟೆಂಟ್ ಹೌಸ್ ಓನರ್ನ ಮಾತಾಡ್ಸೋಣ, ಏನೇನಿದೆ ಏನೇನು ಕತೆ ಎಲ್ಲ ಅಂತ ಕೇಳೋದಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಡಿಸ್ಕಿಟ್ ಮಾನೆಸ್ಟರಿ ಅದು ಅಲ್ಲಿ ಕಾಣಿಸ್ತಿದೆ ನೋಡಿ, ಅದಕ್ಕೆ ತುಂಬ ಹತ್ತಿರದಲ್ಲೇ ಈ ಟೆಂಟ್ ಹೌಸ್ ಇರೋದು. ಹೋಗೋಣ ಏನೇನಿದೆ. ಇಲ್ಲಿ ಒಂದು 4 ಕಾಟೇಜ್ ಇದ್ದಾವೆ, ಒಂದಿಷ್ಟು ಟೆಂಟ್ಗಳಿದ್ದಾವೆ. ಸೊ ಟೆಂಟ್ಗಳು ಅಂತಂದರೆ ನಾವೆಲ್ಲ ಹೋಗಿ ಹಾಕ್ಕೊಂಡಿರ್ತೀವಲ್ಲ ಆ ಥರ ಟೆಂಟ್ಗಳಲ್ಲ ಇವು, ವೆಲ್ ಲಕ್ಸುರಿಯಸ್ ಟೆಂಟ್ಗಳಿದ್ದಾವೆ. ಅವ್ರನ್ನ ಮಾತಾಡ್ಸ್ತೀನಿ. ಈ ಟೆಂಟ್ ಹೌಸ್ನ ಓನರು ನಮ್ಮ ಜೊತೆಗಿದ್ದಾರೆ. ಬಾಯ್, ಆಪ್ಕ ನಾಮ್? ಇಜಾಜ್ ಅಂತ ಹೇಳಿ. ಇವ್ರು ತೋರಿಸ್ತಾರೆ ಈ ಟೆಂಟ್ಗಳಲ್ಲಿ ಏನೇನು ಫೆಸಿಲಿಟೀಸ್ ಇದೆ, ಆಮೇಲೆ ಕಾಟೇಜ್ಗಳಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅನ್ನೋದ್ರ ಬಗ್ಗೆ ಅವ್ರು ತೋರಿಸ್ತಾರೆ. ಫುಡ್ ಬಗ್ಗೆ ಆಮೇಲೆ ಹೇಳ್ತಾರೆ. सर एक तो ये है कि यहाँ पे जो भी आता है एडवेंचर के लिए लद्दाख में, वो यहाँ से हम अपना टैक्सी का भी लोगों को फैसिलिटीज़ देते हैं, खाने का भी यहीं पे हमारा इन हाउस रहता है. साथ में प्लस पॉइंट ये है कि ये जो है जहाँ पे ये टेंट है, ये जो है जिसके नुब्रा का जो है सेंटर विलेज पड़ जाता है. यहाँ से आपका हॉस्पिटल, पुलिस स्टेशन, पोस्ट ऑफिस, सारी चीज़ें आसपास ही है सारा जी. तो मेन जगह यही है यहाँ का देखा जाए. ಸೊ ಈಗ ನಾವು ಟೆಂಟ್ ಹೇಗಿರ್ತವೆ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ಇಜಾಜ್ ಅವರು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. आप कैंप फायर भी फायर कैंप भी कर सकते हैं क्या? बिल्कुल सर. यहाँ पे हमने स्पॉट बना रखे हैं. हाँ, ಬನ್ನಿ ಟೆಂಟ್ ಒಳಗಡೆ ಹೋಗೋಣ. ಓ, ಇದು ನೋಡಿ ಟೆಂಟ್, ಇದು ಅದ್ಭುತವಾಗಿದೆ. ಒಂದು फैमिली के सुटेबल, एक फैमिली है तो ना ये बराबर होता है ना. एक फैमिली को तो एक्स्ट्रा बेड भी लग जाएगा इफ इन केस आपका मेंबर थोड़ा ज्यादा हो. हाँ, 3-4 लोग हो तो हम एक्स्ट्रा बेड लगा के उनको भी एडजस्ट यहाँ पे कंफर्टेबली कर सकते हैं. और साथ में अटैच वॉशरूम रहता है इसका. ಟೆಂಟ್ ಒಳಗಡೆ ನೋಡಿ ಅಟ್ಯಾಚ್ ಬಾತ್ರೂಮು ಮತ್ತೆ ಟಾಯ್ಲೆಟ್ ಇದೆ. ಟೆಂಟ್ ಒಳಗಡೆ ಇರೋಂಥದ್ದು ಇದು ನೋಡಿ. ಒಳಗಡೆನೆ ಎಲ್ಲ ಫೆಸಿಲಿಟೀಸ್ ಇದೆ. ಬಿಸಿನೀರು ಬರುತ್ತಂತೆ, ತಣ್ಣೀರು ಬರುತ್ತಂತೆ, ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಚೆನ್ನಾಗಿದೆ ಈ ಟೆಂಟ್ಗಳು. ಓಕೆನಾ? ಇದು ಬರೀ ಟೆಂಟ್. ಇದು ಅವ್ರೇನೋ ಎಕ್ಸ್ಟ್ರಾ ಮೆಂಬರ್ ಜಾಸ್ತಿ ಬಂದರೆ ಎಕ್ಸ್ಟ್ರಾ ಬೆಡ್ ಹಾಕಿ ಕೂಡ ಮಾಡಿಕೊಡ್ತೀನಿ ಅಂತ ಅಂದರು ಅವರು. ನೋಡೋಣ, ಕಾಟೇಜ್ ಕಡೆ ಹೋಗೋಣ. ಇದು ಆ್ಯಕ್ಚುಲಿ ನಾವಿದ್ದಿದ್ದು ಕಾಟೇಜ್ ಇದು. ಓಕೆನಾ? ಬನ್ನಿ ಒಳಗಡೆ ಏನೇನಿದೆ ಅಂತ ನೋಡೋಣ. ಒಳ್ಳೆ ಡಬಲ್ ಮ್ಯಾಟು, ಅಲ್ಲಿ ಬಟ್ಟೆ ಒಣಗಕ್ಕೆ ಜಾಗ ಇದೆ. ಈ ಕಡೆ ನೋಡಿದ್ರೆ ಒಳ್ಳೆ ಕಿಟಕಿ, ವೆದರ್ ಬರ್ತದೆ. ವಿಶಾಲವಾದ ಬಾತ್ರೂಮ್ ಇದೆ. ಇಲ್ಲಿ ಹೇರ್ ಡ್ರೈಯರ್ ಬೇರೆ ಇಟ್ಟಿದ್ದಾರೆ ನೋಡಿ. ಹೇರ್ ಡ್ರೈಯರ್ ಇಟ್ಟಿದ್ದಾರೆ, ಯೂಸ್ ಮಾಡಬಹುದು. ಹಾಟ್ ವಾಟರ್ ಬರುತ್ತೆ 24x7. ನಮ್ಮ ಫ್ರೆಂಡ್ಸ್ ಎಲ್ಲ ಫುಲ್ಲು ಫೋಟೋಗ್ರಫಿಲಿ ಬಿಜಿ ಆಗ್ಬಿಟ್ಟವ್ರೆ. ಅಷ್ಟೊಂದು ಅದ್ಭುತವಾಗಿ ಪ್ಲೇಸ್ ಇದೆ ಇದು. ಸರೌಂಡು ಬರೀ ಹಿಲ್ಸೇ ಇರೋದು, ಅದ್ರ ಮಧ್ಯ ಈ ಗ್ರೀನ್ ಏನೇನು ಟೆಂಟ್ ಹೌಸ್ ಇರೋದು. जी इफ इन केस अगर किसी को लाइक
बारिश होता है, कोई प्रॉब्लम पड़ जाता है, टेंट में कुछ हो जाता है, तो हमारे साथ में ही कॉटेज है। जनरली ऐसा होता नहीं, लोग क्या करते हैं कि इफ़ इनके टेंट में कोई इशू हो जाए तो वो फिर दूसरे किसी प्रॉपर्टी में शिफ्ट कर देते हैं। यहाँ पे वो प्रॉब्लम नहीं होगा। अगर आप जिसको टेंट में रुकना चाहो कंफर्टेबली टेंट में रुक सकते हैं। इन केस अगर बारिश हो जाता है, कोई वो प्रॉब्लम आ जाता है, तो हम उसको शिफ्ट करा देते हैं कॉटेजेस में। ಇದೆಯಲ್ಲ ಇದು ಕ್ಯಾಂಪ್ ಫೈರ್ ಮಾಡೋದಕ್ಕೆ ಇರ್ತಕ್ಕಂಥ ಜಾಗ. ನೋಡೋಣ ಏನು ಹೇಳ್ತಾರೆ ಇಜಾಜ್ ಇದ್ರ ಬಗ್ಗೆ ಅಂತ. ये कैंप फायर के लिए सर, रात को इनकेस अगर किसी को जो एक ग्रुप आते हैं, कोई भी आ जाता है जिसको अगर कैंप फायर चाहिए तो हम कैंप फायर फैसिलिटीज़ यहाँ पे प्रोवाइड कराते हैं। रात को अपना म्यूज़िक बजा के अपना आराम से एक ग्रुप में आके कैंप फायर इंजॉय कर सकते हैं। और साथ में ये हमारा एक ओपन रेस्टोरेंट कम बार या जो भी आप कह सकते हो, अपना आराम से आके बैठ सकते हो। अपना आराम से ग्रुप में आके यहाँ पे कम से कम भी 25-30 लोग आराम से कंफर्टेबली इंजॉय कर सकते हैं बाहर बैठ के। फैमिली के लिए ये रहेगा सर, अपना आराम से आके फैमिली के साथ आके बैठिए, कोई इशू नहीं। आपको म्यूज़िक चाहिए होगा, बाहर का कोई खाना चाहिए होगा, जो भी होगा हम आपको यहाँ पे सारी चीज़ें अवेलेबल करा देंगे सर। ಇದಿಷ್ಟು ಹೊರಗಿನ ವಾತಾವರಣ. ಅಡುಗೆ ಮನೆಗೆ ಹೋಗೋಣ, ಏನೇನು ಅಡುಗೆ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಮಗೆ ಸೂಟೇಬಲ್ ಆಗೋ ಥರ ಅಡುಗೆಗಳು ಏನೇನು ಇರ್ತವೆ ಅನ್ನೋದನ್ನು ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. पार्किंग का हमारे पास अच्छा फैसिलिटीज है। जितना चाहे 5-10 गाड़ी 20 गाड़ी जितना भी होगा, बहुत बड़ा स्पेस है। पार्किंग का भी कोई इशू नहीं रहेगा। अदरवाइज क्या रहता है, कुछ प्रॉपर्टीज में पार्किंग का इशू रहता है। गेस्ट इतनी दूर से गाड़ी लेके आते हैं, डर लगता है बाहर किसी प्रॉपर्टी पे छोड़ना या खुले में छोड़ना, इसलिए यहाँ पे अपना पार्किंग का स्पेस है। आगे जाके गेट बंद हो जाएगा रात को, तो गाड़ी टोटली सेफ रहता है। यहाँ पे कोई गाड़ी में कोई इशू नहीं होता है। और ये रहा सर हमारा डाइनिंग है यहाँ पे, जिसको इनकेस अगर किसी का क्या रहता है, हम इधर पार्टी भी ऑर्गेनाइज करते हैं छोटा मोटा। कुछ लोग आते हैं बर्थडेज पे या फिर एनिवर्सरीज पे आते हैं, उनके लिए हमने छोटा मोटा यहाँ पे एक डाइनिंग सेटअप भी रखा है। बाहर भी कर सकते हैं जैसे आपने देखा है। इनकेस अगर आप चाहो तो अंदर भी हमने वो रखा है, डाइनिंग का सेटअप है। पार्टी छोटा मोटा ऑर्गेनाइज करते हैं। और साथ ही साथ हमारा जो 24/7 वो रहता है, वाईफाई नेटवर्क रहता है यहाँ पे, हाई स्पीड इंटरनेट है। प्लस यहाँ पे CCTV का भी आपका सिक्योरिटी रहता है, कोई ज़्यादा जनरली इशू होता नहीं। पार्किंग से लेके सारे टेंट जो है इसमें सर्वेलेंस के अंदर ही रहते हैं सर। ನಿನ್ನೆ ಒಳ್ಳೆ ಊಟ ಆಯಿತು ರಾತ್ರಿ. ಸೊ ನಾವೊಂಚೂರು ಟಯರ್ಡ್ ಆಗಿದ್ವಿ ಅಂತ ಊಟದ ಬಗ್ಗೆ ಹೆಚ್ಚಿಗೆ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಮಗೆ ಒಂಥರ ಗುಡ್ ಫೀಲ್ ಅನ್ನಿಸ್ತು. ನಿಮಗೇನಾದರೂ ಯುಟಿಲೈಸ್ ಆದರೆ ನೋಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಎನಿಹೋ ಡಿಸ್ಕ್ರಿಪ್ಷನಲ್ಲಿ ಈ ಟೆಂಟ್ ಹೌಸ್ದು ಲೊಕೇಶನು ಹಾಕಿದ್ದೀನಿ ಮತ್ತು ಅವ್ರ ಕಾಂಟ್ಯಾಕ್ಟ್ ಪರ್ಸನ್ ಡೀಟೇಲನ್ನು ಹಾಕ್ಕೊಂಡಿದ್ದೀನಿ. ಓಕೆ, ಬ್ರೇಕ್ಫಾಸ್ಟ್ ಆದಮೇಲೆ ಸಿಗೋಣ. ತಿಂಡಿ ಇನ್ನೂ ರೆಡಿ ಆಗಿಲ್ಲ, ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಸುತ್ತಾಡೋಣ. ಇದು ಹಿಂದ್ಗಡೆ ಸ್ವಲ್ಪ ಜಾಗ ಚೆನ್ನಾಗಿದೆ, ಅದನ್ನು ನೋಡೋಣ ಏನೇನಿದೆ ಅಂತ. ನನ್ನ ಜೀವನದ ಅತಿ ಸುಂದರ ಮತ್ತು ವ್ಯಾಲ್ಯೂಯಬಲ್ ಸಮಯ ಅಂದರೆ ಇವತ್ತು ನಾನು ಲಡಾಖ್ನಲ್ಲಿರೋದು. ಹೌದು, ನಾವು 3 ದಿವಸದಿಂದ ಲಡಾಖಿಗೆ ಲಡಾಖ್ನಲ್ಲಿ ಓಡಾಡ್ತಾ ಇದ್ದೀವಿ. ನಾನು ನನ್ನ ಜೀವನದಲ್ಲಿ ಭಾಳಷ್ಟು ಟ್ರೆಕ್ಕಿಂಗ್ ಮಾಡಿದ್ದೀನಿ. ನಾವಿಲ್ಲಿ ಟ್ರೆಕ್ಕಿಂಗ್ ಮಾಡ್ತಿಲ್ಲ, ಆನ್ ದ ವೀಲ್ ನಾವು ಹೋಗ್ತಾ ಇರೋದು. ಬಟ್ ನನಗೆ ಈ ಒಂದು ಕ್ಷಣ, ಈ ಒಂದು ಮೂಮೆಂಟು, ಈ ಒಂದು ಜಾಗ ತುಂಬ ಸಂತೋಷ ಸಿಗ್ತಾ ಇದೆ. ಆಮೇಲೆ ಜನಗಳು, ಮನುಷ್ಯರದ್ದು ಬೆಲೆ ಏನು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗತ್ತೆ. ಈ ಟೆಂಟ್ ಹೌಸಲ್ಲಿ ಹಿಂದ್ಗಡೆ ಒಂದು ನದಿ ಇದೆಯಂತೆ, ಜರಿ ಇದೆಯಂತೆ. ಅಲ್ಲೂ ಹೋಗಿ ಸ್ನಾನ ಗೀನ ಮಾಡ್ಬೋದಂತೆ. ಕರ್ಕೊಂಡು ಹೋಗ್ತಾ ಇದ್ದಾರೆ ಓನರು. ನೋಡೋಣ. ನಾವೀಗ ಅಲ್ಲಿ ಸ್ನಾನ ಮಾಡೋಕ್ಕೆ ನಾವಿಲ್ಲ, ಯಾರು ಬಂದರೆ ಮಾಡ್ಬೋದು ಅಂತ. ಅಲ್ಲೇ ಹಿಂದ್ಗಡೆ ಇರ್ತಕ್ಕಂಥದ್ದು ಒಂದು ಸ್ಮಾಲ್ ಪಾಂಡ್. ಇದು ಪಾಂಡ್ वालीबॉल ग्राउंड। यहाँ वॉलीबॉल बैडमिंटन वगैरह यहाँ पे खेलते हैं। टेंट हो गया, टेंट के बैक साइड है। अगर किसी को नहाना होगा, स्विमिंग पूल है यहाँ पे। क्लाइंट लोग होना तो यहाँ पे पूरा यहाँ पे अपना नहा सकते हो, क्योंकि अभी पानी का फ्लो थोड़ा कम है, पूरा बढ़ जाते हैं। इसका डेप्थ बहुत बड़ा है, यहाँ तक जाएगा। ये पानी पूरा यहाँ से फ्लो करके पूरा वहाँ तक जाएगा। वहाँ तो बहुत बड़ा एक वो है पानी का। ಹೇಳೋ ಪ್ರಕಾರ ಈ ನೀರೇನು ಹರಿತಾ ಇದೆ ಇದು ಡಿಸೆಂಬರ್ ಜನವರಿಯಲ್ಲಿ ಕೂಡ ಫ್ರೀಸ್ ಆಗಲ್ವಂತೆ, ಕಂಟಿನ್ಯೂ ಆಗಿ ಹರಿತಾನೆ ಇರ್ತದೆ ಅಂತ. ಇದು ಈ ಗಿಡನ ಸೀಬಕ್ ತಾನ್ ಅಂತ ಹೇಳ್ತಾರೆ. ಸೆಪ್ಟೆಂಬರ್ ಟೈಮ್ನಲ್ಲಿ ಇದನ್ನ ಬೆರೀಸ್ ಬಿಡ್ತದೆ. ಈ ಬೆರೀಸಿಂದ ಇದ್ರ ಲೋಕಲ್ ಆಗಿ ಹಿಮಾಲಯದಲ್ಲಿ ಟೀ ಮಾಡ್ತಾರೆ, ಸೀಬಕ್ ತಾನ್ ಟೀ ಅಂತ. ಇಟ್ಸ್ ವೆರಿ ಹೆಲ್ತಿ. ಇದರಿಂದ ಜಾಮ್ ಮಾಡ್ತಾರೆ, ಸೀಬಕ್ ತಾನ್ ಜಾಮ್ ಅಂತ. ಒನ್ ಆಫ್ ದಿ ಬೆಸ್ಟ್ ಇದು. ಬಟ್ ಈಗ ಸೀಸನ್ ಇಲ್ಲ, ಮರ ಇದೆ. ಈ ಏರಿಯಾದಲ್ಲಿ ಬರೀ ಹಿಮಾಲಯ ತಪ್ಪಲಲ್ಲಿ ಮಾತ್ರ ಸಿಗೋದು, ಬೇರೆ ಕಡೆ ಎಲ್ಲೂ ಸಿಗಲ್ಲ. ಇದು ಸೀಬಕ್ ತಾನ್ ಅಂತ. ಈ ನೀರಿನ ಹರಿಯುವ ನಾದಕ್ಕೆ ಸಸಿಗಳು ಡ್ಯಾನ್ಸ್ ಮಾಡೋದನ್ನ ನೀವು ಯಾವತ್ತಾರು ನೋಡಿದ್ದೀರಾ? ಇಲ್ಲಿ ತೋರಿಸ್ತೀನಿ ತಡ್ರಿ ನಿಮಗೆ.
ಇದು ಒಂಚೂರು ತಲೆ ಬೋಡೆ ಇದ್ದಂಗಿದೆ ಇದು. ತಿಂಡಿ ರೆಡಿ ಇದೆ. ಇಲ್ಲಿ ಲೋಕಲ್ ಐಟಮ್ ಇಂದ ಹಿಡ್ಕೊಂಡು ನಮ್ಮ ಕಡೆ ಉಪ್ಪಿಟ್ಟು ಅವಲಕ್ಕಿ ಕೂಡ ಮಾಡಿದ್ದಾರೆ. सर ये लोकल बकव्हीट का रोटी है. इसका प्रॉपर्टीज ये है कि एंटी कैंसरस माना जाता है सर. ओके. ये वाला जो आटा जो है सिर्फ लद्दाख के इस पोर्शन में ही पाया जाता है. तुर्तुक बुगदंग वाले पार्ट में. ये काफी कॉस्टली होता है. इसका आटा लाइक कभी कभार 1000-1500 रुपए केजी बिकता है सर. इसका आटा ये एंटी कैंसरस होता है. ये लोकल होममेड होता है. ये आपका ಉಪ್ಪುಮಾ ನಮ್ಮ ಸ್ಟೈಲ್ ನೋಡ್ರಿಪ್ಪ, ಉಪ್ಪಿಟ್ಟು, ऑफ कोर्स ब्रेड जामो. और इसके बाद ये लोकल जो एक जैम है सर, ये बनता है उसका बकव्हीट का, सीबकथोन का जैम है सर. ये भी लोकली बनता है और जनरली यहाँ पे मिलता है नहीं. ये होममेड प्रोडक्ट्स हैं. ये विटामिन सी होता है, एंटी एजिंग होता है, काफी अच्छा होता है सर ये हेल्थ के लिए. ये बटर, ये जी बटर जी, ये भी लोकल बटर है आपका, यहाँ का प्रोड्यूस किया हुआ, होममेड है सारा. ये चटनी है, ये भी होममेड ही बनाया हुआ है आप लोगों के लिए. इसका क्या बोलते हैं आप? चटनी सर. ये स्पाइसी है क्या? ये हाँ थोड़ा सा स्पाइसी, ज्यादा नहीं होता है, थोड़ा स्पाइसी. थोड़ा स्पाइसी होता है. ये ಪೋವಾ ಅವಲಕ್ಕಿ, ಇದು ನೋಡ್ರಿ ನಮ್ಮ ಸ್ಟೈಲ್. ಸೊ ವೆರೈಟಿ ಆಫ್ ತಿಂಡಿ ನಮಗೋಸ್ಕರ ರೆಡಿ ಇದೆ. ಇದನ್ನ ತಿಂತಾ ಇರೋದು ಇವತ್ತಿನ ಪ್ರವಾಸವನ್ನ ನಾವು ಸ್ಟಾರ್ಟ್ ಮಾಡ್ತಾ ಇರೋದು. ನೋಡಿ, ಅದು ಸೀಬಕ್ತಾನು ಹಾಕೊಂಡಿದ್ದೀನಿ. ಇದು ಚಟ್ನಿ, ಆಗಲೇ ಸರ್ ಒಂದು ಸಸ್ಯನ ತೋರಿಸಿ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಅದರ ಇದು ಜಾಮಿದು. ಹಾಗಾಗಿದೆ ಇದು ಮಾತ್ರ. ಆಮೇಲೆ ಇದು ಇನ್ನೊಂದು ಗ್ರೀನ್ ಚಟ್ನಿ. ಇದು ಕೂಡ ಎಮ್ಮಿ. ಯೂನಿವರ್ಸಲ್ ಫುಡ್ಡು ಮತ್ತೆ ದೇಸಿ ಫುಡ್ ಅನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಹೆಂಗೆ ಅಂದ್ರೆ ಇದು ತೋರಿಸ್ತೀನಿ ನೋಡಿ. ಇದು ಉಪ್ಪಿಟ್ಟು ಯೂನಿವರ್ಸಲ್ ಫುಡ್ಡು, ಇದು ಚಟ್ನಿ ಲೋಕಲ್ ಫುಡ್ಡು, ಎರಡೂ ಮಿಕ್ಸ್ ಮಾಡ್ಕೊಂಡು ಹಿಂಗೆ ತಿನ್ಬೇಕು. ಇದು ಇದೆಯಲ್ಲ ಹಿಮಾಲಯನ್ ಸ್ಪೆಷಲ್ಲು ಬಟರ್ ಸಾಲ್ಟ್ ಟೀ ಅಂತ. ಬಟರ್ ಸಾಲ್ಟ್ ಟೀ ಅಂತ. ಬಟರ್ ಟೀ ಕುಡಿತಾ ಇದೀವಿ. ಏನ್ ಬೆನಿಫಿಟ್ಸ್ ಸರ್ ಇದು? ಆಕ್ಚುಲಿ ಇಲ್ಲಿ ಬಟರ್ ಟೀ ಇಲ್ಲಿ ಹಿಮಾಲಯನ್ ರೀಜನ್ ಅಲ್ಲಿ ಫೇಮಸ್. ಇಲ್ಲಿ ಇದು ಆಕ್ಚುಲಿ ಹಾರ್ಟ್ ರೇಟ್ ನ ಅಥವಾ ಹಾರ್ಟ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ. ಹಂಗೆ ನಾವು ಹೈಯರ್ ಆಲ್ಟಿಟ್ಯೂಡ್ಸ್ ಗೆ ಹೈಕ್ ಮಾಡ್ತಿರೋದ್ರಿಂದ ಇಟ್ ಆಲ್ಸೋ ಇನ್ಕ್ರೀಸಸ್ ಅವರ್ ಎನರ್ಜಿ ಲೆವೆಲ್ಸ್. ಇಟ್ ಮಾಯ್ಶ್ಚರೈಸಸ್ ದ ಸ್ಕಿನ್. ಆಮೇಲೆ ಇಲ್ಲಿಂದ ಅದಕ್ಕಿಂತ ಮೇನ್ ಇಟ್ ಆಲ್ಸೋ ಕ್ಯೂರ್ಸ್ ಮೌಂಟೇನ್ ಸಿಕ್ನೆಸ್. ದಟ್ಸ್ ವೈ ಇಟ್ ಈಸ್ ಟ್ರೆಂಡಿಂಗ್ ಹಿಯರ್. ನನ್ನ ಸರೌಂಡ್ ಕಾಣೋ ವಾತಾವರಣನ ನೋಡ್ಬಿಟ್ರೆ ನೀವು ಟೈಮ್ ಎಷ್ಟು ಅಂತ ಕೇಳಬೇಕು. ಈಗ ಟೈಮ್ ಎಷ್ಟು ಗೊತ್ತಾ? ಸಾಯಂಕಾಲ 7:15 ಇನ್ನ ಇಷ್ಟು ಬೆಳಕಿದೆ ಇಲ್ಲಿ.